ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಷೇರು ಮಾರುಕಟ್ಟೆ ವಾರ್ಧಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ ನಾ ಊರಿಂದ ಹೊರಗೆ ಬಂದೇನ್ರಿ ವೀಕ್ಷಕರೇ. ನಾನು ಎಡಿಟಿಂಗ್ ಏನ್ ಇರಂಗಿಲ್ಲ, ಬರೀ ವಿಡಿಯೋ ಇರ್ತೈತಿ, ಕೇಳಿಸ್ಕೊಂಡ್ಬಿಡ್ರಿ. ವೀಕ್ಷಕರೇ, ನೋಡ್ಬೋದ ಈ ವಾರ ನಿಫ್ಟಿ ನಮ್ಮದ 4.52% ನೆಗೆಟಿವ್ ರಿಟರ್ನ್ ಕೊಟ್ಟೈತಿ. ಸೆನ್ಸೆಕ್ಸ್ ನೋಡ್ಬೋದ 4.80% ಬಿದ್ದೈತಿ. ಬ್ಯಾಂಕ್ ನಿಫ್ಟಿ 5% ಸುಮಾರು ಬಿದ್ದೈತಿ. ಮೂರು ಇಂಡೆಕ್ಸ್ ಭಾಳ ಇದ್ದಾವ್ರಿ ವೀಕ್ಷಕರೇ. ಬಿಳಾಕ್ ಮೇನ್ ರೀಸನ್ ಏನಂತ ನಾ 2-3 ವಿಡಿಯೋ ಮಾಡೇನಿ. ಆ ವಿಡಿಯೋ ನೋಡೋರ್ಕಿಲ್ಲ ಇದ್ರೆ ಆ ವಿಡಿಯೋನು ಹೋಗಿ ನೋಡ್ಬೋದು ನನ್ನ ಯೂಟ್ಯೂಬ್ ಚಾನಲ್ನ ಹೋಗಿ. ವೀಕ್ಷಕರೇ, US ರೀಸನ್ ಸಂಬಂಧ ಮಾರ್ಕೆಟ್ ಭಾಳ ಬಿದ್ದಾವ. ಗ್ಲೋಬಲ್ ಮಾರ್ಕೆಟ್ ಸರಿ ಇಲ್ಲ, ಅದ ಕಾರಣ. ಮತ್ತ FIs ಸೆಲ್ಲಿಂಗ್. ಈಗ ಬಾರಿ FIDIs ಡೇಟಾ ನೋಡ್ಬೋದು ವೀಕ್ಷಕರೇ. FIs ಡಿಸೆಂಬರ್ 2ರಿಂದ ಡಿಸೆಂಬರ್ 20 ತನಕ ನಾವು ನೋಡ್ರ 4121 ಕೋಟಿ ಸೆಲ್ಲಿಂಗ್ ಮಾಡ್ಯಾರ. ಆ ಕಡೆ DIs ನೋಡ್ಬೋದು 16,546 ಕೋಟಿ ಬಾಯಿಂಗ್ ಮಾಡ್ಯಾರ. ಅಂತಂದ್ರೆ DIs ಬಾಯಿಂಗ್ ಮಾಡೋದ್ರಿಂದ ವೀಕ್ಷಕರೇ ಮಾರ್ಕೆಟಿಗೆ ಅಷ್ಟು ಪರಿಣಾಮ ಬೀಳೋದಿಲ್ಲ. ಮಾರ್ಕೆಟ್ ಭಾಳ ಬಿದ್ದು ಹೋಗ್ತಿತ್ತು ವೀಕ್ಷಕರೇ. ಬಟ್ DIs ಬಾಯಿಂಗ್ ಮಾಡತ್ತಾರೆ, FIs ಸೆಲ್ಲಿಂಗ್ ಮಾಡ್ರನು ಮಾರ್ಕೆಟ್ ಬೀಳುವತ್ತ. ಅದಕ್ಕೆ ರೀಸನ್ದಿಂದ. ಮತ್ತು ವೀಕ್ಷಕರೇ ನೋಡ್ಬೋದು, ಈಗ ನಾವು ಇಂಪಾರ್ಟೆಂಟ್ ಲೆವೆಲ್ಗಳನ್ನ ನೋಡೋಣ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದ. ನಿಫ್ಟಿ ನೋಡ್ರಿ ವೀಕ್ಷಕರೇ, ಕರೆಂಟ್ ಪ್ರೈಸ್ 23,587 ಐತಿ. 23,501 ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ. ಅದ್ರ ಕೆಳಗಡೆ ಹೋಗಂಗಿಲ್ಲ ಅಂತ ಅನ್ಸಂಗಿಲ್ಲ. ನೆಗೆಟಿವ್ ಪಾಯಿಂಟ್ ಏನಂತಂದ್ರೆ ವೀಕ್ಷಕರೇ, 200 ಮೂವಿಂಗ್ ಎವರೇಜ್ 200 EMA ಕೆಳಗೆ ಬಂದೈತಿ. 200 EMA 23,691 ರುಪೀಸ್ ಐತಿ. ಈಗ ಮಾರ್ಕೆಟ್ ನೋಡ್ಬೋದು 23,587 ಐತಿ. 200 EMA ಕೆಳಗೆ ಬಂದೈತೆ ಅಂದ್ರೆ ವೀಕ್ಷಕರೇ, ಇದ್ರಲ್ಲಿ ನಮಗೆ ಏನು ಗೊತ್ತಾಗ್ತೈತೆ ಅಂದ್ರೆ ಹೆವಿ ಬೇರಿಶ್ನೆಸ್ ಐತಿ ನಮ್ಮ ಮಾರ್ಕೆಟ್ನಾಗ ಅಂತ ನಮಗೆ ಇದ್ರಲ್ಲೇ ಗೊತ್ತಾಗ್ತೈತಿ. ಮತ್ತೆ ಬ್ಯಾಂಕ್ ನಿಫ್ಟಿ ನೋಡ್ಬೋದು ವೀಕ್ಷಕರೇ, ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸ್ಟೇಬಲ್ ಪೊಸಿಷನ್ ಐತಿ. ನೋಡ್ಬೋದು ಬ್ಯಾಂಕ್ ನಿಫ್ಟಿ 50,759 ಐತಿ. 50,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ. ಅದ್ರ ಕೆಳಗೆ ಬಂದ್ರೆ 200 ಮೂವಿಂಗ್ ಎವರೇಜ್ ಸಪೋರ್ಟ್ ತಗೋಬೋದು. 50,400ಗೂ ಏನ್ರೆ ಸಪೋರ್ಟ್ ತಗೋದಿಲ್ಲ ಅಂದ್ರೆ 49,880 ಅಲ್ಲಿ ಒಂದು ಚಲೋ ಸಪೋರ್ಟ್ ಐತಿ. ತೇದ್ರಿ ವೀಕ್ಷಕರೇ, ಇವಾಗ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ಲೆವೆಲ್ಗಳು. ವೀಕ್ಷಕರೇ, ನೀವು ನೋಡಿರ್ಬೋದ ಮಾರ್ಕೆಟ್ ಈಗ ಭಾಳ ಬೆಳತೈತಿ. ಅದ್ರ ಕೂಡ ಗೋಲ್ಡ್ ಸಹನು ಬೆಳತೈತಿ. ಯಾವಾಗನು ಗೋಲ್ಡ್ ವಿರುದ್ಧ ಕೆಲಸ ಮಾಡ್ತೈತ್ರಿ. ಮಾರ್ಕೆಟ್ ಬೀಳೋದ್ ಮುಂದೆ ಗೋಲ್ಡ್ ಪ್ರೈಸ್ ಏರ್ತೈತಿ. ಗೋಲ್ಡ್ ಪ್ರೈಸ್ ಇರೋದ್ ಮುಂದೆ ಮಾರ್ಕೆಟ್ ಸ್ವಲ್ಪ ಬೀಳ್ತೈತಿ. ಬಟ್ ವೀಕ್ಷಕರೇ, ಇಲ್ಲಿ ನೀವು ನೋಡಿರ್ಬೋದು ಗೋಲ್ಡನು ಬೆಳತೈತಿ ಮತ್ತೆ ನಮ್ಮ ಮಾರ್ಕೆಟ್ ಬೆಳತೈತಿ. ಅದಕ್ಕೆ ಮೇನ್ ರೀಸನ್ ಏನಂತಂದ್ರೆ ವೀಕ್ಷಕರೇ, ಬಿಟ್ಕಾಯಿನ್ ಮಂದಿ ಗೋಲ್ಡ್ ಮತ್ತೆ ಇದ್ರಾಗ ಇನ್ವೆಸ್ಟ್ ಮಾಡುವಲ್ರ. ಬಿಟ್ಕಾಯಿನ್ ಆಲ್ ಟೈಮ್ ಹೈ ಕಡೆ ಐತನ ಮಂದಿ ಅಲ್ಲಿ ಇನ್ವೆಸ್ಟ್ ಮಾಡತ್ತಾರ. ಅದು ನಿಮ್ದ ತಲೆಯಾಗಿರ್ಲಿ ವೀಕ್ಷಕರೇ. ಮತ್ತು ವೀಕ್ಷಕರೇ, ಬಾಂಡ್ ಇಂಟ್ರೆಸ್ಟ್ ರೇಟ್ನು ಹೆಚ್ಚಾಗಿದ್ರಿಂದ ಮಂದಿ ಈಗ ಸೇಫರ್ ಇನ್ವೆಸ್ಟ್ಮೆಂಟ್ ಕಡೆ ಹೋಗತ್ತಾರ. ರಿಸ್ಕ್ ಹೆಚ್ಚ ತಗೋವಲ್ರ. ಅದು ಒಂದೇ ರೀಸನ್ ಆಗ್ತೈತಿ. ಗೋಲ್ಡ್ ಪ್ರೈಸ್ ನೋಡ್ಬೋದು, ಈ ಕರೆಂಟ್ 48,000 ನಡೆದೈತಿ. 10 ಗ್ರಾಮ್ ಗೋಲ್ಡ್ 24 ಕ್ಯಾರೆಟ್ ವೀಕ್ಷಕರೇ. ಮತ್ತು ವೀಕ್ಷಕರೇ, ಕ್ರೂಡ್ ಆಯಿಲ್ ನೋಡ್ಬೋದ. ಕ್ರೂಡ್ ಆಯಿಲ್ದು ಪ್ರೈಸ್ ಈಗ ಏರೋ ಚಾನ್ಸಸ್ ಐತಿ. ಯಾಕಂತಂದ್ರೆ ನಿನ್ನೆ ಒಂದು ನ್ಯೂಸ್ ಬಂತ, ಯುಕ್ರೇನ್ದವ್ರು ಮತ್ತು ರಷ್ಯಾ ಮ್ಯಾಗ ಏನೋ ಮಿಸೈಲ್ ಅನ್ನ ಒಗ್ದಾರಂತ ಯಾವುದೋ ಒಂದು ಬಿಲ್ಡಿಂಗ್ ಮ್ಯಾಗ. ಅದು ನೋಡಿ ನಾ ವಿಡಿಯೋ, ಅದು ನೋಡಿರೇನಿಲ್ಲ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ. ಅದರಲ್ಲಿ ಸ್ವಲ್ಪ ಮತ್ತೆ ಮಾರ್ಕೆಟ್ನ ಅನ್ಸರ್ಟನಿಟಿ ಸ್ಟಾರ್ಟ್ ಆಗ್ತೈತಿ ವೀಕ್ಷಕರೇ, ಗ್ಲೋಬಲ್ ಕ್ಯೂಸ್ದಿಂದ. ಮತ್ತೊಂದು ರೀಸನ್ ಏನಂತಂದ್ರೆ ಈಗ GST ಏನಿತ್ತು, ಅದು GST ಕೌನ್ಸಿಲ್ ಮೀಟಿಂಗ್ ಇತ್ತು ವೀಕ್ಷಕರೇ. GST ಕೌನ್ಸಿಲ್ ಮೀಟಿಂಗ್ನಾಗ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಏನ್ರೆ ಸ್ವಲ್ಪ GST ಕಡಿಮೆ ಆಗ್ತೈತಿ ಅಂತ ಅನುಮಾನ ಇತ್ತು. ಬಟ್ ವೀಕ್ಷಕರೇ, ಅದ್ರಾಗೇನು ಕಡಿಮೆ ಮಾಡಲಿಲ್ಲ. ಎಷ್ಟಿತ್ತು ಅಷ್ಟೇ ಇಟ್ಟರೆ ಅದೊಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಯಾಕಂದ್ರೆ ಮಾರ್ಕೆಟಿಗೆ ಭಾಳ ಹೆಚ್ಚು ಎಕ್ಸ್ಪೆಕ್ಟೇಷನ್ ಇತ್ತು ಇದು ಹೆಲ್ತ್ ಇನ್ಶೂರೆನ್ಸ್ಗೆ ಅದು GST ಸ್ವಲ್ಪ ಕಡಿಮೆ ಮಾಡ್ತಾರಂತ. ಬಟ್ ವೀಕ್ಷಕರೇ ಮಾಡಲಿಲ್ಲ. ಎಷ್ಟಿತ್ತು ಅಷ್ಟೇ ಇಟ್ಟಿದ್ರಿಂದ ಸುಮಾರು ಸ್ವಲ್ಪ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಪ್ರೆಷರ್ ಕಾಣ್ಬೋದು ನಾವು. ತೇದ್ರೆ ವೀಕ್ಷಕರೇ, ಡಾಲರ್ ಪ್ರೈಸ್ ನೋಡ್ಬೋದು 84.95 ರುಪೀಸ್ ಐತಿ. ಅಂತಂದ್ರೆ 85 ರುಪೀಸ್ ಟಚ್ ಆಗೈತಿ, ನಿಮಗೆ ಗುರುತೈತಿ. ನಾನು ವೀಕ್ಷಕರೇ, ಸದ್ಯರೇ ಸ್ವಲ್ಪ ಎಕನಾಮಿ ಸ್ಲೋ ಡೌನ್ ಆಗತೈತಿ. ಹೆಚ್ಚು ಟೆನ್ಷನ್ ತೊಗೊಳ್ಳೋದಿಲ್ಲ. ಇಂಥ ಟೈಮ್ನಾಗ ಬಾಯ್ ಮಾಡ್ಬೇಕು. ಈ ಬಿಟ್ಕಾಯಿನ್ ಆಲ್ ಟೈಮ್ ಹೈ ಕಡೆ ಐತನ ಮಂದಿ ಹೋಗಿ ಬಿಟ್ಕಾಯಿನ್ ಬಾಯ್ ಮಾಡತ್ತಾರಿ. ಮ್ಯಾಗ್ ಯಾವಾಗೂ ಟಾಪ್ನಾಗ ಇದ್ದಾಗ ತೊಗೋಬಾರ್ದು. ಟಾಪ್ನಾಗ ಇದ್ದಾಗ ತೊಗೊಂಡ್ರೆ ಬಿದ್ದು ಬಿಡ್ತೈತಿ. ಈಗ ನೋಡಿರ್ಬೋದು ವೀಕ್ಷಕರೇ, 4-5 ವರ್ಷದಿಂದ ಬಿಟ್ಕಾಯಿನ್ ಮತ್ತೆ ಬಿದ್ದಿತ್ತು ಖರೆ ಅವಾಗ ಯಾರು ಮಾತಾಡವಲ್ರ. ಇರಾನ್ ಎಲ್ಲರೂ ಮಾತಾಡ್ತಾರ. ಅದೇ ಥರ ವೀಕ್ಷಕರೇ, ಸ್ಟಾಕ್ ಮಾರ್ಕೆಟು ಇರಾನ್ ಎಲ್ಲರೂ ಮಾತಾಡ್ತಾರೆ. ಬಿದ್ದಾಗ ಯಾರು ಮಾತಾಡಂಗಿಲ್ಲ. ಬಿದ್ದಾಗ ಯಾರು ತಗೋತಾರ ಅವ್ರ ರೊಕ್ಕ ಮಾಡ್ತಾರೆ. ಇದು ನಿಮ್ಮ ತಲೆಯಾಗಿರ್ಲಿ. ಸ್ವಲ್ಪ ಹೊರಗಿದ್ನಿ, ನಾನು ವಿಡಿಯೋ ಮಾಡೋಕ್ಕಷ್ಟೇ ಸರಿಯಾಗಲಿಲ್ಲ. ಬಟ್ ವಿಡಿಯೋಗಳು ಮಿಸ್ ಆಗಬಾರ್ದಂತ ವಿಡಿಯೋ ಮಾಡಿದ್ನಿ. ಈ ವಿಡಿಯೋ ಚಲೋ ಅನ್ಸಿ ವಿಡಿಯೋ ಲೈಕ್ ಮಾಡಿರಿ. ನಾಳೆಯಿಂದ ಕಂಟಿನ್ಯೂ ಚಲೋ ವಿಡಿಯೋಗಳು ಬರ್ತಾವ. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಚಲೋ ಅನ್ಸಿ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾಡಿ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.